ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಗದಗ ಗಿರ್ಮಿಟ್ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನೋ. ಇದು ಸಿಂಪಲ್ ಆಗಿದ್ರು ಭಾಳ ಟೇಸ್ಟಿ ಆಗಿರ್ತೈತೆ. ಅದಕ್ಕೆ ನಾವು ತಿಂದು ನೋಡಿದ್ನ ನಾ ಇವತ್ತು ಅದನ್ನ ಸೇಮ್ ಹೆಂಗೆ ಮಾಡೋದು ಹೇಳ್ಕೊಡ್ತೀನೋ. ಈಗ ಒಂದು ಕಡಾಯ್ದಾಗ ಎಣ್ಣೆ ಹಾಕಿ ಮೆಣಸಿನ್ಕಾಯಿನ ಅದ್ರೊಳಗನ ಕರ್ಕೊಳಾಗ್ತಾನೆ ನಾನು. ಚಟ್ ಹತ್ತಿರ್ತಾವೆ, ನೀವು ನೋಡಿ ಹುಷಾರ್ಲಿ ಕರೀರಿ. ನೋಡ್ರಿ ಈಗ ಕರ್ಕೊಂಡಾನೆ ಅದನ್ನು ಮೆಣಸಿನ್ಕಾಯಿ ತಗೊಳಾಗ್ತಾನೆ. ಈಗ ಅದಕ್ಕೆ ಎಣ್ಣೆ ಒಳಗನ ಸಾಸಿವೆ ಹಾಕೊಳಕತ್ತಾನೆ ನಾನು. ಸಾಸಿವೆ ಎಲ್ಲ ಚಟಪಟ ಅನ್ನಾಗ್ತಾವೆ. ಅದಕ್ಕೆ ಜೀರಿಗೆನೂ ಹಾಕೊಂಡನಿ. ಸಾಸಿವೆ ಜೀರಿಗೆ ಎಲ್ಲವನ್ನು ಇದ್ರೊಳಗೆ ಹಾಕಿ ಇದನ್ನು ಮಾಡಿ ಈರುಳ್ಳಿ ಮೆಣಸಿನ್ಕಾಯಿ ಅವೆಲ್ಲ ಹಾಕೊಳಕತ್ತಾನೆ ರೀ. ಹಾಕೊಂಡು ಅದು ಚೆನ್ನಾಗಿ ಇದನ್ನು ಮಾಡ್ಬೇಕು. ಎಣ್ಣೆ ಒಳಗನ ಈರುಳ್ಳಿ, ಅದಕ್ಕೆ ಕರಿಬೇವು ಕೊತ್ತಂಬರಿ ಎಲ್ಲವನ್ನು ಹಾಕೋಬೇಕು. ಇದಕ್ಕೆ ಈಗೆಲ್ಲ ಹಾಕ್ಕೊಂಡು ನಾನು ಅದ್ರೊಳಗೆ ಮಿಕ್ಸ್ ಮಾಡಿ ಚಂದಂಗೆ ಹುರಿಯಾಕ್ತಾನಿದ್ದೆ ನೋಡ್ರಿ. ಈಗ ಎಣ್ಣೆ ಒಳಗನೆ ಇವು ಈರುಳ್ಳಿ ಇದು ಆಗಬೇಕು. ಈಗ ಒಂದು ಸ್ವಲ್ಪ ಅರಿಶಿನ ಹಾಕೊಂಡಾನೆ. ಅರಿಶಿನ ಪುಡಿ ಹಾಕ್ಕೊಂಡು ಮತ್ತು ಎಣ್ಣೆ ಒಳಗನೆ ಉಳ್ಳಾಗಡ್ಡಿ ಬಾಡಿಸ್ಬೇಕು. ಅದನ್ನ ಚೆನ್ನಾಗಿ ಬಾಡಿಸ್ಬೇಕು. ಅವನು ಉಳ್ಳಾಗಡ್ಡಿ ನೋಡ್ರಿ ಹಿಂಗೆಲ್ಲ ಚೆಂದಂಗೆ ಅದು ಹಿಂಗೆ ಬರ್ಬೇಕದ. ಎಲ್ಲ ಎಣ್ಣೆ ಒಳಗವು ಬೇಯಬೇಕು ಚೆಂದಂಗೆ. ಈಗ ನೋಡ್ರಿ ಅವಕ್ಕೆಲ್ಲ ಹಾಕ್ಕೊಂಡಾನೆ. ಈಗ ಉಪ್ಪು ಹಾಕ್ಕೊಳ್ಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಅದಕ್ಕೆ ನಾನು ಉಪ್ಪು ಹಾಕ್ಕೊಳಕ್ತಾನೆ. ಈಗ ಉಪ್ಪೆಲ್ಲ ಮಿಕ್ಸ್ ಮಾಡ್ಬೇಕು. ಅದಕ್ಕೆ ಉಪ್ಪೆಲ್ಲ ಮಿಕ್ಸ್ ಮಾಡಿಂದ ಅದನ್ನು ನಾನು ಏನು ಮಾಡ್ಬೇಕಂತಂದ್ರೆ ಹುಣಸೆ ರಸ ಎಲ್ಲ ಮಾಡಿಟ್ಕೊಂಡಿದ್ದಾನೆ ಅದಕ್ಕೆ ಹಾಕ್ಕೊಳಕ್ತಾನೆ. ಉಪ್ಪನ್ನು ನೀವು ಚೆನ್ನಾಗಿ ರುಚಿಗೆ ತಕ್ಕಷ್ಟು ಹಾಕೋರಿ. ಇದು ಹುಳಿ ಹಾಕೊಂಡಿಂದ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕಾಗ್ತತಿ. ನಾನು ಬೆಲ್ಲನೂ ಹಾಕ್ಕೊಂಡೀನಿ. ಹುಳಿ, ಬೆಲ್ಲ, ಉಪ್ಪು, ಮೆಣಸಿನ್ಕಾಯಿ ಖಾರ ಇರ್ತೈತೆ. ಇದೆಲ್ಲ ಸಮ ಆಗಬೇಕು, ಟೇಸ್ಟ್ ಬರಬೇಕು. ಹಂಗೆ ಹಾಕೋರಿ ನೀವು. ಈಗ ಹುಣಸೆ ರಸ ಬೇಕಾದ್ರೆ ನೀವು ಇನ್ನಷ್ಟು ಜಾಸ್ತಿನೂ ಹಾಕೋಬೋದು. ಈಗ ನಾ ಎಷ್ಟು ಬೇಕಷ್ಟು ಹಾಕ್ಕೊಂಡೇನೆ. ಈಗ ನೋಡಿರಿ ಚುರ್ಮುರಿಯನ್ನು ನಾನು ಹಿಂಗೆ ಗಿರ್ಮಿಟ್ ಮಾಡೋಕೆ ಇವು ಭಾಳ ಕ್ರಿಸ್ಪಿ ಆಗಂಗೆ ಬಿಸಿಲಿಗಿಟ್ಟು ನೋಡಿ ತೊಗೊಂಡು ಬಂದೇನೆ ರೀ ಇದನ್ನ. ಈಗ ನೋಡಿರಿ ಅದಕ್ಕೆ ಒಗ್ಗರಣೆ ಇದಕ್ಕೆ ಮಿಕ್ಸ್ ಮಾಡ್ಕೊಳಕ್ತಾನೆ. ಹೀಗೆಲ್ಲ ಅದಕ್ಕೆ ಮಿಕ್ಸ್ ಮಾಡ್ಬೇಕು. ಈಗೇನು ಒಗ್ಗರಣೆ ಹಾಕ್ಕೊಂಡಿದ್ದೀವಲ್ರಿ ಆ ಚುರ್ಮುರಿಗೆ ಅದನ್ನು ಮಿಕ್ಸ್ ಮಾಡ್ಬೇಕು. ಅದೇ ಸೇಮ್ ಅವರು ಇದೇ ಥರನೇ ಮಾಡ್ತಾರೋ, ಅದಕ್ಕೆ ನಾನು ಹಂಗೆ ಮಾಡಿ ತೋರ್ಸಾಕ್ತಾನೆ. ಈಗ ಐತೆ ನೋಡ್ರಿ ಇದನ್ನು ಸೇಮ್. ಇದಕ್ಕೆ ಏನು ಮಾಡ್ಬೇಕಂದ್ರೆ ಪುಟಾಣಿ ಹಿಟ್ಟು ಹಾಕೋಬೇಕಾಗತ್ತೆ. ಸ್ವಲ್ಪ ಪುಟಾಣಿ ಹಿಟ್ಟು ಹಾಕ್ಕೊಳಕ್ತಾನೆ. ಇದನ್ನೆಲ್ಲ ಮತ್ತೆ ಮಿಕ್ಸ್ ಮಾಡ್ಬೇಕ್ರಿ. ಇದನ್ನ ಸರಿಯಾಗಿ ಚೆಂದಂಗೆ ಮಿಕ್ಸ್ ಮಾಡಿರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ. ಇದು ಸೇಮ್ ಅದ್ರಂಗೆ ಹಾಕತ್ತೆ. ಸೇಮ್ ಆಗ್ತೈತಿ. ಅವ್ರೇನು ಭಾಳ ಎಲ್ಲ ಇದನ್ನು ಮಿಕ್ಸರ್ ಅದು ಏನು ಹಾಕಲ್ರಿ, ಸ್ವಲ್ಪ ಹಾಕ್ಕೊಟ್ಟಿರ್ತಾರೋ. ಇದರದ ಒಂದು ಟೇಸ್ಟ್ ಇರ್ತೈತಿ. ಇದಕ್ಕೆ ಹುಳಿ ಬೆಲ್ಲ ಎಲ್ಲ ಇರೋದ್ರಿಂದ ಭಾಳ ಟೇಸ್ಟ್ ಆಗಿರ್ತೈತಿ. ಇದನ್ನೊಂದು ಸಲ ಸಾಯಂಕಾಲ ಮಾಡಿ ನೋಡಿ ತಿಂದು ನೋಡ್ರಿ. ಎಷ್ಟು ಅಂದ್ರೆ ಅಷ್ಟು ಮಜಾ ಇರ್ತೈತಿ. ಇದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತೈತಿ ನೋಡ್ರಿ. ಇದೆಲ್ಲ ಹಿಂಗೆ ಮಿಕ್ಸ್ ಆಗೈತಲ್ರಿ, ಮೇನ್ ರೀ ಇದು. ಇದನ್ನು ಅವರು ಇದಕ್ಕೆ ಹಾಕಿ ಕೊಡ್ತಾರೆ. ಹಿಂಗೆ ಪ್ಲೇಟಿಗೆ ಹಾಕಿ ಮಿಕ್ಸರ್ ಹಾಕಿ ಕೊಡ್ತಾರೆ. ಇದು ಈ ಥರ ಆಗಿರ್ತೈತೆ ನೋಡ್ರಿ. ಇದಕ್ಕೆ ಎಲ್ಲ ಹಾಕ್ತಾರೆ ಅವರು ಮಿಕ್ಸರ್. ಅದು ಸ್ವಲ್ಪ ಎಲ್ಲ ಹಾಕೋಬೇಕಾಕತಿ. ನಾನೀಗ ಹೆಂಗೆ ಅನ್ನೋದನ್ನ ಅದನ್ನ ಅವ್ರು ಹೆಂಗೆ ಕೊಡ್ತಾರಂತ ಹೇಳಿ ಮಾಡಿ ತೋರಿಸ್ನತ್ತ. ಇದಕ್ಕೆ ಈರುಳ್ಳಿ ಹಾಕ್ಕೊಳಕ್ತಾನೆ ನಾನು. ಈಗ ನೋಡ್ರಿ ಮತ್ತೆ ಅವರು ಹಿಂಗೆ ಇದನ್ನು ಚುರುಮರಿ ಹಾಕ್ತಾರೋ, ಮತ್ತು ಇದ್ರ ಮಿಕ್ಸ್ ಹಾಕ್ತಾರೋ, ಈರುಳ್ಳಿ ಮಿಕ್ಸ್ ಹಾಕ್ತಾರೋ. ಹಾಕಿ ಅದನ್ನೆಲ್ಲ ತಿರುಗಿಸ್ತಾರೆ. ಹಿಂಗೆ ಈ ಥರ ಎಲ್ಲ ತಿರುಗಿಸ್ಬೇಕು. ಸೇಮ್ ಮಾಡ್ಬೇಕಂದು ಹಿಂಗೆ ಇದೇ ಥರ ತಿರುಗಿಸಿ ಅದಕ್ಕೆ ಮತ್ತೆ ಒಗ್ಗರಣೆ ಎಲ್ಲ ಹಾಕಿ ಇದು ಕ್ರಿಸ್ಪಿಯಾಗಿರೋ ಚುರುಮುರಿ ತೊಗೊಂಡು ಮತ್ತೆಲ್ಲ ಒಗ್ಗರಣೆ ಅದನ್ನು ಮಾಡಿ ಇಟ್ಕೊಂಡಿರ್ತೀವಲ್ರಿ ಮಿಕ್ಸ್, ಅದನ್ನು ಹಾಕಿ ಹಿಂಗೆ ಮಿಕ್ಸ್ ಮಾಡ್ಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಪುಟಾಣಿ ಹಿಟ್ಟು ಹಾಕೋಬೇಕು. ಪುಟಾಣಿ ಹಿಟ್ಟನ್ನು ಹಾಕಿನೂ ಅದನ್ನು ಮಿಕ್ಸ್ ಮಾಡ್ಬೇಕು. ಚೆಂದಂಗೆ ಮಿಕ್ಸ್ ಮಾಡ್ಬೇಕ್ರಿ. ನೋಡ್ರಿ ಗಿರ್ಮಿಟ್ಟದ ಮಜಾ ಅಂದ್ರೆ ಇಷ್ಟ ಆದ್ರೆ ಆತದಕ್ಕೆ ಏನು ಒಂದು ಸ್ವಲ್ಪ ಮಿಕ್ಸರ್ ಅದು ಹಾಕಿ ಕೊಡ್ತಾರೆ ಅವ್ರೇನು. ಮೇನ್ ರೀ. ಇದೇನೈತಲ್ರಿ ಒಗ್ಗರಣೆ, ಅದಕ್ಕೆ ಗಿರ್ಮಿಟ್ಟಿಗೆ ಒಂದು ಪುಟಾಣಿ ಹಿಟ್ಟು, ಈ ಒಗ್ಗರಣೆ ಗದಗ ಗಿರ್ಮಿಟ್ಟದ್ರಿ. ಭಾಳ ಟೇಸ್ಟ್ ಆಗಿರ್ತೈತೆ. ನಾವು ಅದನ್ನು ತಿಂದು ನೋಡಿವು. ಇಷ್ಟ ಅವ್ರು ಹಾಕಿಕೊಟ್ಟಿರ್ತಾರೋ ಅದು ಭಾರಿ ಮಜಾ ಬರ್ತೈತೆ. ಇದಕ್ಕೆ ಈರುಳ್ಳಿ ಹಾಕೋತೀನಿ ನಾನು. ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಅದನ್ನ ನಿಮಗೆ ತೋರಿಸ್ತೀನಿ ರೀ ಅದು ಹೆಂಗೆ ಅನ್ನೋದನ್ನು. ಇಲ್ಲೈತೆ ನೋಡ್ರಿ. ಹಿಂಗೆ ಈರುಳ್ಳಿ ಹಾಕ್ಕೊಂಡು ಅದಕ್ಕೆ ಒಂದು ಇಷ್ಟು ಕೊತ್ತಂಬರಿ, ಈರುಳ್ಳಿ ಎಲ್ಲ ಹಾಕ್ಕೊಂಡೆ ನಾನು.
ಇದನ್ನು ಮಿಕ್ಸನ ಅದಕ್ಕೆ ಹಾಕಿ ಈ ಚುರ್ಮರಿದು ಇದು ಇರ್ತೈತಲ್ರಿ, ಒಂದು ಸ್ವಲ್ಪ ಮಿಕ್ಸರ್ ಹಾಕೊಳಕ್ತಾನೆ. ಅದಕ್ಕೆ ಶೇಂಗಾ ಮಿಕ್ಸರು ಒಂದಿಷ್ಟು ಹಾಕೊಳಕ್ಕೆ, ಭಾಳ ಹಾಕಂಗಿಲ್ಲ ರೀ ಅವ್ರು. ಟೇಸ್ಟ್ ಇಷ್ಟಕ್ಕನ್ನ ಟೇಸ್ಟ್ ಬರ್ತೈತದ. ಇದೇನು ಒಗ್ಗರಣೆ ಇರ್ತೈತಲ್ರಿ ಅದ ಮೇನ್ ಇರ್ತೈತಿ, ಭಾಳ ಟೇಸ್ಟ್ ಬರ್ತೈತಿ. ಅದಕ್ಕೆ ಮೆಣಸಿನ್ಕಾಯಿನೂ ಇಟ್ಟತಿ. ಈಗ ನೀವು ಗದಗ ಹೋದಾಗ ತಿಂದು ನೋಡ್ರಿ, ಭಾಳ ಅಂದ್ರೆ ಟೇಸ್ಟಿಯಾಗಿರೋಂಥ ಒಂದು ಫುಡ್ ಇದು, ಸ್ನ್ಯಾಕ್ಸ್ ಇದು. ಈಗ ನೋಡ್ರಿ ಇದು ಪೂರ್ತಿ ಈಗ ಒಂದು ಸಟ್ ಈಗ ಈ ಥರ ಕೊಡ್ತಾರೆ ಅವ್ರು. ಅದನ್ನು ನಿಮಗೆ ಮಾಡಿ ತೋರ್ಸಾಕ್ತಾನೆ. ನೀವು ಮಾಡಿ ಸೇಮ್ ಆಗಿರ್ತೈತಿ ಮನ್ಯಾಗ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೋಡ್ರಿ ಇಷ್ಟ ನೋಡ್ರಿ, ಇದು ಗದಗದ್ದು ಒಂದು ಸ್ಪೆಷಲ್ ಆಗಿರುವಂಥ ಗಿರ್ಮಿಟ್ ಇದು.